ಕಾಂತಾರ ಸಿನಿಮಾ ಮೂಲಕ ಮೋಡಿ ಮಾಡಿರುವಂತಹ ಅಜನೀಶ್ ಲೋಕನಾಥ್ ಅವರು ಸದ್ಯಕ್ಕೆ ಯುಎ ಅಲ್ಲೂ ಮೋಡಿ ಮಾಡುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಅದು ಯುಐ ಟೀಸರ್ ಅಲ್ಲಿ ಗೊತ್ತಾಗ್ತಾ ಇದೆ. ಸರ್, ನಿಮ್ಮನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಅಲ್ಲೂ ಅರವಿಂದ್ ಅವರು ಯಾವ ತರ ಹೇಳಿದ್ರು ಅನ್ನೋದು, ಈ ಮಾತುಗಳನ್ನು ಕೇಳಿದಾಗ ಖಂಡಿತ ಐ ಫೀಲ್ ಬ್ಲೆಸ್ಡ್. ಯಾಕಂದ್ರೆ ದಿಗ್ಗಜರು ಅವರೆಲ್ಲರೂ ಅವರು ಬಂದು ಮ್ಯೂಸಿಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಾಂತಾರದಲ್ಲೂ ಅವರು ಅದೇ ರೀತಿ ಅಲ್ಲು ಅರವಿಂದ್ ಸರ್ ಬಂದು ತುಂಬಾ ಎಂಕರೇಜಿಟಿವ್ ಆಗಿ ಅವ್ರು ಮಾತಾಡಿದ್ರು. ಇವತ್ತು ಸಹ ಆ ಥರ ಮಾತಾಡಿದ್ದಾರೆ. ಸೊ ತುಂಬಾ ಖುಷಿ ಇದೆ. ಅಂಡ್ ಖಂಡಿತ ಯುಐ ಬಗ್ಗೆ ಹೇಳಬೇಕು ಅಂದ್ರೆ ಲೈಕ್ ಇಟ್ಸ್ ಉಪ್ಪಿಸಾಸ್ ವರ್ಲ್ಡ್ ಅಂಡ್ ದ ಒರಿಜಿನಲ್ ವರ್ಲ್ಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅದು ನನ್ನ ಎಕ್ಸ್ಪೀರಿಯನ್ಸ್ ಯುಐ ಅಲ್ಲಿ. ಸೊ ತುಂಬಾ ಎಕ್ಸೈಟ್ಮೆಂಟ್ ಥಿಂಗ್ಸ್ ಇದೆ ಯುಐ ಸಿನಿಮಾದಲ್ಲಿ. ಹಾಡುಗಳಾಗಿರ್ಬೋದು ಅಥವಾ ಕಥೆ ಆಗಿರ್ಬೋದು, ಉಪ್ಪಿ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ಅವ್ರ ನಿರ್ದೇಶನ ಆಗಿರ್ಬೋದು, ಲಾಟ್ಸ್ ಆಫ್ ಏನೋ ತುಂಬ ಒಳ್ಳೆ ವಿಷಯಗಳು ಕಾದಿದೆ ಎಲ್ಲರಿಗೂ ನೋಡೋದಕ್ಕೆ. ಸೊ ಇದಕ್ಕಿಂತ ಜಾಸ್ತಿ ನಾನು ಹೇಳೋದಕ್ಕಾಗಲ್ಲ. ಯುಐ ಅಲ್ಲಿ ಯಾವ ತರ ಹಾಡುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಮ್ಯೂಸಿಕ್ ಯಾವ ತರ, ಅಂದ್ರೆ ಈ ಎಲ್ಲ ಹಿಂದಿನ ಸಿನಿಮಾಗಳನ್ನ ಹೊರತುಪಡಿಸಿ ಈ ಸಿನಿಮಾಕ್ಕೆ ಬರೋದಾದ್ರೆ ಯಾವ ತರ ಪ್ಯಾಟರ್ನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಉಪ್ಪಿ ಸರ್ ಅವರ ಥಾಟ್ ಪ್ರೊಸೆಸ್ ಅಲ್ಲಿ ನನ್ನ ಒಂದು ಶೈಲಿ ಎರಡು ಮಿಕ್ಸ್ ಆಗಿ ಒಂದು ಹೊಸ ಹೈಬ್ರಿಡ್ ಹಾಡನ್ನ ಕೇಳ್ಬೋದು. ಒಂದು ಗಮನಿಸಿರ್ಬೋದು ಸರ್, ಕಾಂತಾರ ಸಿನಿಮಾ ರಿಲೀಸ್ ಆದ್ಮೇಲೆ ಆ ಹಾಡುಗಳಿಗೆ ಒಂದು ಇಶ್ಯೂ ಆಗಿತ್ತು, ಕೋರ್ಟ್ ಮೆಟ್ಟಿಲೇರಿತ್ತು. ಅಂತ ಪ್ರಸಂಗ ಯುಐ ಅಲ್ಲಿ ಬರದ ಹಾಗೆ ಎಲ್ಲ ಮುತುವರ್ಜಿ ವಹಿಸ್ಕೊಂಡಿದ್ದೀರಾ, ಹೇಗೆ ಸರ್? ಸರ್, ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಒಂದು ಸಿನಿಮಾ ರಿಲೀಸ್ ಆಗತ್ತೆ ಅಂದ್ರೆ ಮೆನಿ ಥಿಂಗ್ಸ್ ಕಮ್ಸ್ ಅಂಡ್ ಗೋಸ್. ಅದಕ್ಕೂ ಇದಕ್ಕೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅದಕ್ಕೂ ಇದಕ್ಕೆ ಏನ್ ಲಿಂಕ್ ಅಂತ ನನಗೆ. ಹಾಡುಗಳು ವಿಭಿನ್ನವಾಗಿದೆ ಅಂತ ಹೇಳಿದ್ರಿ. ಸೊ ಯಾವ ತರ ಹಾಡುಗಳು ಇದಾವೆ ಸರ್ ಯುಐ? ಅಂದ್ರೆ ಟೀಸರೇ ಬೇರೆ ತರ ಇದೆ. ಅದು ನೀವೇ ಕೇಳಿ ಹಾಡುಗಳನ್ನ ನೀವೇ ಕೇಳಿ ಹೇಳಬೇಕು. ನಾವು ನಮ್ಮ ಹಾಡು ಬಗ್ಗೆ ನಾವೇ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಸರ್, ಟೀಸರ್ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇವತ್ತು? ನಂಗೆ ನೋಡಿದ್ದೀನಿ, ಸಿನಿಮಾನೇ ನೋಡಿದ್ದೀನಿ. ಟೀಸರ್ ನೋಡಿದಾಗ ಐ ವಾಸ್ ಎಕ್ಸೈಟೆಡ್. ಯಾಕಂದ್ರೆ ಅವರು ಒಂದು ಟೋನ್ ಸೆಟ್ ಮಾಡ್ತಾ ಇದಾರೆ, ಒಂದು ಯುಐ ವರ್ಲ್ಡ್ ಅವರು ಏನ್ ಹೇಳಕ್ ಹೊರಟಿದ್ದಾರೆ ಅಂತ. ಸೊ ಐ ಆಮ್ ಈಕ್ವಲಿ ಎಕ್ಸೈಟೆಡ್ ಟು ಜನಗಳು ಆ ವರ್ಲ್ಡ್ ನ ನೋಡಿ ಅದನ್ನ ಎಂಜಾಯ್ ಮಾಡ್ತಾರೆ ಅಂತ. ಸರ್ ಇಂದ ಸಾಕಷ್ಟು ಕಲ್ತಿದ್ದೀನಿ ಅಂತ ಸ್ಟೇಜ್ ಮೇಲೆ ಹೇಳಿದಿರಾ. ಪರ್ಟಿಕ್ಯುಲರ್ ಆಗಿ ಈ ವಿಷಯವನ್ನ ನಾನು ಸರಿಪಡಿಸ್ಕೊಂಡಿದ್ದೀನಿ ಅಂದ್ರೆ ಯಾವುದು? ಅಂದ್ರೆ ಅವರ ಒಂದು ಥಾಟ್ ಪ್ರೊಸೆಸ್ ಮತ್ತೆ ಅವರ ಫಿಲಾಸಫಿ, ಆಮೇಲೆ ಅವರು ಸುಮಾರು ಒಂದು ಹಾರ್ಡ್ ಹಿಟ್ಟಿಂಗ್ ಟ್ರೂತ್ಸ್ ನ ಹೇಳ್ತಾರೆ. ಅದು ಅಕ್ಸೆಪ್ಟ್ ಮಾಡೋದು ಕಷ್ಟ. ಅಂತ ವಿಚಾರಗಳೆಲ್ಲ ನನಗೆ ತುಂಬಾ ಇಷ್ಟ ಆಗಿದೆ. ಅದು ಎಲ್ಲರೂ ಆ ಒಂದು ಧೈರ್ಯ ಇರಬೇಕು, ಅದನ್ನ ಟ್ರೂತ್ ನ ಅಕ್ಸೆಪ್ಟ್ ಮಾಡೋದು. ಸೊ ಅದನ್ನೇ ವಿಚ್ ಐ ಹ್ಯಾವ್ ಲರ್ನ್ಡ್ ಫ್ರಮ್ ಉಪ್ಪಿ ಸರ್. ಥ್ಯಾಂಕ್ ಯು. ಕೊನೆಯದಾಗಿ ಹೇಳೋದಾದ್ರೆ ಹಾಡುಗಳನ್ನ ನೆಕ್ಸ್ಟ್, ಈಗ ಟೀಸರ್ ಮಾತ್ರ ರಿಲೀಸ್ ಆಗಿದೆ, ಹಾಡು ಯಾವಾಗ ರಿಲೀಸ್ ಆಗ್ಬೋದು ನಿಮ್ಗೆ ಗೊತ್ತಿದ್ದಂಗೆ? ಅದು ಪ್ರೊಡಕ್ಷನ್ ಅದೇ ಕೇಳಬೇಕು ನೀವು, ನಾನೇನು ಹೇಳಕ್ಕಾಗಲ್ಲ, ಅವ್ರು ಡಿಸೈಡ್ ಮಾಡ್ತಾರೆ. ಎಸ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಅಜನೀಶ್ ಲೋಕನಾಥ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.